ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಜ್ ಮೋಟೋ ವ್ಲಾಗ್ಸ್. ನಾವಿವತ್ತು ಯಾವ ಕಡೆ ಹೋಗ್ತಾ ಇದೀವಿ ಅಂದ್ರೆ ಕನಕಪುರ ರೋಡಲ್ಲಿರೋ ರಾವ್ಗುಡ್ಲ ಹತ್ರ ಒಂದು ಹಿಡನ್ ಪ್ಲೇಸ್ ಇದೆ. ಅಂದ್ರೆ ಹಿಡನ್ ಪ್ಲೇಸ್ ಅಂದ್ರೆ ಒಂದ್ ಸ್ವಲ್ಪ ಜನ ನೋಡಿದ್ದಾರೆ, ಒಂದ್ ಸ್ವಲ್ಪ ಜನ ನೋಡಿಲ್ಲ. ಅದಕ್ಕೋಸ್ಕರ ಅಲ್ಲೊಂಥರ ವ್ಯೂ ಚೆನ್ನಾಗಿದೆ. ಚೆಕ್ ಮಾಡಿದಕ್ಕೆ ನೋಡಿದಕ್ಕೆ ಗೊತ್ತಾಯ್ತು ವ್ಯೂ ಚೆನ್ನಾಗಿದೆ, ಇದೆಲ್ಲ ಇದೆ. ಬನ್ನಿ ಅಲ್ಲಿ ಹೋಗ್ತಾ ನಾನು ಮೋಟೋ ವ್ಲಾಗ್ ಇದ್ರಲ್ಲಿ ಸಿಗ್ತೀನಿ ನಿಮ್ಗೆ. ಅಲ್ಲಿಗೆ ಹೋಗೋಣ. ಇಲ್ಲಿ ಕಗ್ಲಿಪುರ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಲೆಫ್ಟ್ ಹೋದ್ರೆ ಟಿಕೆ ಫಾಲ್ಸ್ ಹೋಗುತ್ತೆ. ಆದ್ರೆ ಇವಾಗ ಏನೋ ಟಿಕೆ ಫಾಲ್ಸ್ ಕ್ಲೋಸ್ ಅಂತ ಒಂದ್ ಸ್ವಲ್ಪ ಜನ ಹೇಳ್ತಾರೆ, ಒಂದ್ ಸ್ವಲ್ಪ ಜನ ಓಪನ್ ಅಂತಾರೆ. ಕರೆಕ್ಟ್ ಆಗಿ ಗೊತ್ತಿಲ್ಲ. ಅಕಸ್ಮಾತ್ ಏನಾದ್ರು ಅದು ಓಪನ್ ಇದ್ರೆ ಹೋಗ್ಬೋದು. ಚೆನ್ನಾಗಿದೆ, ಅದನ್ನು ಜಾಗ ಚೆನ್ನಾಗಿದೆ ಅಲ್ಲೂ. ಆದ್ರೆ ನಾವು ಇವತ್ತು ಗೊತ್ತಿಲ್ಲ ಇನ್ನು ಕರೆಕ್ಟ್ ಆಗಿ, ಅದಕ್ಕೋಸ್ಕರ ನಾವು ಇಲ್ಲಿ ರಾವ್ಗುಡ್ಲಿಗೆ ಹೋಗ್ತಾ ಇದೀವಿ, ಈಡನ್ ಪ್ಲೇಸ್ಗೆ. ಅಲ್ಲೂ ಚೆನ್ನಾಗಿದೆ. ಅಲ್ಲೂ ಅಂದ್ರೆ ಒಂದು ದೇವಸ್ಥಾನ ತರನೂ ಇದೆ, ದೇವಸ್ಥಾನದ ಹತ್ರನೇ. ಬಟ್ ವ್ಯೂ ಪಾಯಿಂಟ್ ಮಾತ್ರ ಚೆನ್ನಾಗಿದೆ ಅಲ್ಲೂ ನೋಡಿ. ಮಳೆ ಇಲ್ಲಿರ ಫುಲ್ ಕೆರೆನೆ ಬತ್ತೋಗಿದೆ, ಫುಲ್ ನೀರೇ ಇಲ್ಲ ಕೆರೆಯಲ್ಲಿ, ಮಳೆ ಇಲ್ಲ. ಗಾಡಿಯವ್ರಿಗೆ ಬೈಕ್ಗೆಲ್ಲ ಫ್ರೀ, ಅದಕ್ಕೆ ಈ ಕಡೆ ಹೋಗ್ತಾ ಇದೀವಿ. ಗಾಡಿಯವ್ರು ಆಗಿದ್ರೆ ಅವ್ರಿಗೆ ಅಮೌಂಟ್. ಇವರು ಏನಕ್ಕಿದ್ದಾರೆ ಅಂದ್ರೆ ಇಲ್ಲಿ ಅಕ್ಕಪಕ್ಕ ಊರಿನವ್ರಿಗೆ ಅವ್ರಿಗೂ ಫ್ರೀ ಪಾಸ್ ಇದೆ, ಫ್ರೀ ಪಾಸ್. ಅದಕ್ಕೋಸ್ಕರ ಈ ಸೈಡ್ ಅಲ್ಲಿ ನಿಂತಿದ್ದಾರೆ. ಅಲ್ಲಿ ಏನೋ ಸಿಗಲ್ಲ, ವಾಟರ್ ಬಾಟ್ಲು ನೀರು ಏನೋ ಸಿಗಲ್ಲ ಅಲ್ಲಿ. ಅದಕ್ಕೋಸ್ಕರ ವಾಟರ್ ಬಾಟ್ಲು ತಗೊಂತಾ ಇದೀವಿ. ಇಲ್ಲಿ ಇಲ್ಲೇ ನೀರ್ ತಗೊಂಡು ಅಲ್ಲಿ ಏನು ಸಿಗಲ್ಲ ಅಂದೇ ಕಾರಣಕ್ಕೆ ಇಲ್ಲೇ ತಗೊಂಡು ಹೋಗ್ತಾ ಇದೀವಿ ಎಲ್ಲ. ನೋಡಿ ಅಲ್ಲಿ ಇದೆಯಲ್ಲ ಬೆಟ್ಟ, ಝೂಮ್ ಮಾಡಿ ತೋರಿಸ್ತೀನಿ. ಇದೇ ಬೆಟ್ಟ ನಾವು ಹೋಗ್ತಾ ಇರೋದು, ಹಿಡನ್ ಪ್ಲೇಸ್ ಅಂತ ಹೇಳುತ್ತಲ್ಲ, ಅದು ಬಂದು ಇದೇ ಬೆಟ್ಟ. ಬನ್ನಿ ಹೋಗೋಣ. ಇನ್ನೇನ್ ಬಂದ್ವಿ, ಇಲ್ಲಿ ಒಳಗಡೆ ರಾವ್ಗುಡ್ಲ ಹತ್ರ ಬಂದ್ವಿ. ನೋಡಿ ಇಲ್ಲಿದೆ ನೋಡಿ, ನೋಡಿ ಇಲ್ಲಿದೆಲ್ಲ ಬೆಟ್ಟಹಳ್ಳಿ ಕಾವಲು ಅಂತ. ಈ ಹಳ್ಳಿ ಒಳಗಡೆ ಹೋಗ್ಬೇಕು ನಾವು. ಬನ್ನಿ ಹೋಗೋಣ. ಬೆಟ್ಟಹಳ್ಳಿ ಕಾವಲು ಅಂತ ಇದೆಯಲ್ಲ, ಹಳ್ಳಿ ಒಳಗಡೆ ಹೋದ್ರೆ ನಿಮ್ ಗೂಗಲ್ ಅಲ್ಲಿ ಹಾಕಿದ್ರೆ ರಾವ್ಗುಡ್ಲು ಅಂತಾನೆ ತೋರ್ಸೋದು. ಯಾಕಂದ್ರೆ ರಾವ್ಗುಡ್ಲು ನಿಮ್ಗೆ ಇದ್ರಲ್ಲೇ ಬರೋದಿದು. ಬಸ್ ಎಲ್ಲ ಬರುತ್ತೆ, ಅಂದ್ರೆ ಅಪರೂಪ ಬಸ್ಸು ಅನ್ಸುತ್ತೆ. ಬಸ್ ಎಲ್ಲ ಬರ್ತಾ ಇದೆ ರೋಡಲ್ಲಿ. ನೋಡಿ ಅಲ್ಲಿಂದ ಸ್ಟ್ರೈಟ್ ಬಂದ್ರೆ ಇಲ್ಲಿ ಒಂದು ಬೋರ್ಡ್ ಕಾಣಿಸುತ್ತೆ, ಬೆಟ್ಟಹಳ್ಳಿ ಕಾವಲು ಅಂತ. ಈ ಊರೊಳಗಡೆ ಹೋಗ್ಬೇಕು ನೋಡಿ. ಇಲ್ಲಿಂದ ಆಫ್ ರೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ರೋಡ್ ಇಲ್ಲ, ಈ ತರನೇ ರೋಡ್ ಇರೋದು. ಅಷ್ಟು ದೂರ, ಒಂದ್ ಸ್ವಲ್ಪ ದೂರ ಊರೊಳಗಡೆ ಹೋಗೋವರೆಗೂ. ಇವಾಗ ತಾನೇ ಒಂದಿಬ್ರು ಹೋದ್ರು ಎಕ್ಸ್ಪಲ್ಸ್ ಅಲ್ಲಿ. ಹಿಂಗೆ ಇರೋದು ರೋಡ್ ಫುಲ್ಲು. ಊರೊಳಗಡೆ ಹೋಗೋವರೆಗೂ ರೋಡ್ ಹಿಂಗೆ ಐತೆ, ಫುಲ್ ಆಫ್ ರೋಡಿಂಗ್ ಇರೋದು. ನೋಡಿ ಊರೊಳಗಡೆ ಬಂದ್ವಿ ಇವಾಗ. ಇಲ್ಲಿಂದ ಊರೊಳಗಡೆ ಹೋಗ್ಬೇಕು. ಇಲ್ಲಿ ಊರೊಳಗಡೆ ಊರು ಸ್ಟಾರ್ಟಿಂಗ್ ಆಗಿದ ತಕ್ಷಣನೇ ಇಲ್ಲೇ ರೋಡ್ ಬಂದಿದ ತಕ್ಷಣ ಲೆಫ್ಟ್ ತಗೊಂಡ್ರೆ ಇಲ್ಲೇ ಬೆಟ್ಟ ಕಾಣಿಸುತ್ತೆ ನೋಡಿ ಅಲ್ಲಿ ಮೇಲೆ. ಅದೇ ಬೆಟ್ಟ. ಬನ್ನಿ ಅಲ್ಲಿಗೆ ಹೋಗೋಣ. ಇದೇ ಊರು, ಇಲ್ಲೇ ಇದೆಲ್ಲ. ಈಗ ಬೆಟ್ಟದ ಮೇಲೆ ಹೋಗೋಣ ಬನ್ನಿ. ಅಲ್ಲಿಂದ ಸ್ಟ್ರೈಟ್ ಬಂದ್ರೆ ಇಲ್ಲಿ ಲೆಫ್ಟ್ ಹೋಗ್ಬೇಕು. ಇಲ್ಲೂ ತಿರ್ಗ ಇಲ್ಲಿಗೆ ಅಷ್ಟೇ ರೋಡ್ ಇರೋದು ಊರೊಳಗಡೆಗೆ. ಇಲ್ಲಿಂದ ಮುಂದೆ ತಿರ್ಗಾ ಆಫ್ ರೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ರೋಡೇ ಇಲ್ಲ ಇಲ್ಲೆಲ್ಲ, ಆ ಊರು ಅಷ್ಟಕ್ಕೆ ಮಾತ್ರನೇ ರೋಡ್ ಇರೋದು. ನೋಡಿ ನೀರು ತುಂಬಿದೆ, ಮಳೆ ಬಂತಲ್ಲ ಆ ಕಾರಣದಿಂದ ನೀರು ತುಂಬ್ಕೊಂಡೈತೆ.
ಕಾರಲ್ಲಿ ಬಂದ್ರೆ ಕಾರು ಎಲ್ಲ ಹೋಗೋದು ಡೌಟೇ ನನಗೆ. ಏನೋ ಪೂಜೆ ಇರ್ಬೋದೇನೋ ಗೊತ್ತಿಲ್ಲ ಅನ್ಸುತ್ತೆ. ನೋಡಿ ಇಲ್ಲಿ ಬಂದ್ರೆ ಆಂಜನೇಯಂದು ಇದು ಸಿಗುತ್ತೆ ಫಸ್ಟು. ಬನ್ನಿ ಮೇಲೆ ಹೋಗೋಣ. ನೋಡಿ ಇಲ್ಲಿಂದ ಒಂದ್ ಸ್ವಲ್ಪ ರೋಡ್ ಇದೆ ಮೇಲೆ ಹೋಗಕ್ಕೆ, ಇಲ್ಲಿ ಮಾಡಿದ್ದಾರೆ ದೇವಸ್ಥಾನಕ್ಕೆ ಹೋಗಕ್ ಮಾತ್ರ. ಆದ್ರೆ ಈ ರೋಡು ಅಷ್ಟೇ ಫುಲ್ಲು ಸ್ಟೀಪ್ ಇದೆ. ನೋಡಿ ಇಲ್ಲಿ ರೋಡ್ ಹೆಂಗಿದೆ ನೋಡಿ, ಫುಲ್ಲು ಸ್ಟೀಪ್ ಇದೆ. ಗಾಡಿ ಕಾರೆಲ್ಲ ಹೋಗೋದು ಒಂದ್ ಸ್ವಲ್ಪ ಕಷ್ಟನೇ ಇಲ್ಲಿ. ನೋಡಿ ರೋಡ್ ನೋಡಿ. ಬಂದ್ವಿ ಮೇಲೆ ಟಾಪ್ಗೆ, ಇನ್ನೊಂದ್ ಸ್ವಲ್ಪ ದೂರ ಇದೆ ನೋಡಿ. ಇಲ್ಲಿಂದಾನೇ ನೋಡಿ ಹಾಗೆ ನಮ್ಗೆ ಅನ್ಸಲ್ಲ ಇದು ಇಲ್ಲೇನಾ ಇರೋದು ಅಂತ, ಆ ತರ ಇರುತ್ತೆ ಲೊಕೇಶನ್. ಬನ್ನಿ ಇನ್ನು ಮೇಲೆ ಹೋಗೋಣ. ಮೇಲಿರೋದು ಇನ್ನ ಫುಲ್ ರೋಡ್ ಇರೋದೇ ಈ ತರಾನೇ, ಫುಲ್ ಸ್ಟೀಪ್ ಅಲ್ಲಿ ಇದೆ ರೋಡು. ಬೈಕಲ್ಲಿ ಬಂದ್ರೆ ಒಳ್ಳೇದು, ಕಾರಲ್ಲಿ ಆಗಲ್ಲ. ಬಂದ್ವಿ, ಗಾಡಿ ನಿಲ್ಸಿದ್ವಿ. ನೋಡಿ ನಾನು ಹೇಳದ್ನಲ್ಲ ಒಂದ್ ಸ್ವಲ್ಪ ಬಿಸಿಲಾಗೋದ್ರೆ ಒಂಥರ ಇದಾಗತ್ತೆ, ಕಾಣಿಸಲ್ಲ ಏನೋ ಕ್ಲೀನ್ ಆಗಿ ಅಂತ ಅಂದೆ, ಹಂಗೆ ಆಯ್ತು. ಫುಲ್ ಸೀನರಿ ನೋಡ್ಬೋದು, ಚೆನ್ನಾಗಿದೆ ಅಲ್ಲ. ಅಂದ್ರೆ ಬಿಸಿಲಿಗೆ ಹೋದ್ರಿಂದ ಒಂದ್ ಸ್ವಲ್ಪ ಇದಾಗ್ತಿದೆ ಅಷ್ಟೇ. ನೋಡಿ ಈ ಸೈಡು, ಆ ಸೈಡ್ ಆದ್ರೆ ಅಂದ್ರೆ ಆ ಕಡೆ ಸೈಡ್ ಒಂದ್ ಸ್ವಲ್ಪ ಮನೆಗಳು ಅದು ಎಲ್ಲ ಇದೆ. ಅದೇ ಈ ಸೈಡ್ ಬಂದ್ರೆ ಇನ್ನು ಫುಲ್ ಕಾಡು. ಈ ಕಡೆ ಸೈಡ್ ಎಲ್ಲ ಹಿಂದೆಗಡೆ ಫುಲ್ಲು ಕಾಡಿದೆ. ಇದು ನಮ್ಗೆ ಹಿಂದೆಗಡೆ ಫುಲ್ಲು ಕಾಡಿದು. ಬನ್ನಿ ಅಲ್ಲಿ ದೇವಸ್ಥಾನ ಓಪನ್ ಇದೆ, ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು. ಇವತ್ತು ಯಾರು ಇರಲ್ಲ ಅನ್ಕೊಂಡ್ವಿ, ನೋಡಿದ್ರೆ ಎಲ್ಲ ಬಂದಿದ್ದಾರೆ. ಯಾಕೆಂದ್ರೆ ಈ ಪ್ಲೇಸ್ ಅಷ್ಟು ಯಾರಿಗೂ ಗೊತ್ತಿರಲ್ಲ, ಆದ್ರೂ ಬಂದಿದ್ದಾರೆ. ಅಂದ್ರೆ ಇಲ್ಲಿ ಊರಿನವ್ರೇನೆ ಬಂದಿರೋದು. ಇಲ್ಲಿ ಯಾರೋ ಇಬ್ರು ಬಂದಿದಾರೆ ಅಷ್ಟೇ ಗಾಡಿಲಿ, ಬೇರೆಯವರು. ಅವ್ರು ಬಿಟ್ರೆ ಇಲ್ಲಿ ಊರಿನವರು ಮತ್ತೆ ಪೂಜಾರಿ ದೇವಸ್ಥಾನದವರು ಅಷ್ಟೇ ಬಂದಿರೋದು, ಇನ್ಯಾರು ಇಲ್ಲ ಇಲ್ಲಿ. ಇನ್ನ ಇಲ್ಲಿ ಮುಂದೆ ನಿಮ್ಗೆ ಅಂದ್ರೆ ಈ ನೋಡಿರ್ತೀರಾ ರೀಲ್ಸ್ ಅಲ್ಲಿ, ಈ ಜಾಗ ಈ ಒಂದು ಇಲ್ಲೊಂದು ಸ್ಟ್ಯಾಚು ಇದೆ, ಅದನ್ನ ತೋರ್ಸಿದ್ರೆ ನಿಮಗ್ ಗೊತ್ತಾಗ್ಬೋದೇನೋ ಇದು ಈ ಜಾಗನ ಅಂತ. ಮಿನಿ ವ್ಲಾಗ್ಸ್ ಅಲ್ಲೆಲ್ಲ ಹಾಕಿದ್ದಾರೆ ಎಷ್ಟೊಂದ್ ಜನ. ನೋಡಿ ಬಂದ್ವಿ, ಇಲ್ಲಿ ಮೇಲ್ಗಡೆ ದೇವಸ್ಥಾನ ಇರೋದು, ಅಲ್ಲಿ ನಿಂತಿದಾರ ಏನೋರು. ನೋಡಿ ಇದು ಫುಲ್ಲು ಇನ್ನ ಹಿಂಗೆ ಇರೋದು. ದೇವಸ್ಥಾನದವರು ದೇವ್ರದ್ದು ಹಾಡು ಹಾಕಿದ್ದಾರೆ ಅದಕ್ಕೆ. ಚೆನ್ನಾಗಿದೆ ಲೊಕೇಶನ್. ಇವಾಗ ಮೊನ್ನೆ 2 ದಿವಸದಿಂದ ಮಳೆ ಬಿದ್ದಿರೋದ್ರಿಂದ ಒಂದ್ ಸ್ವಲ್ಪ ತಣ್ಣಗಿದೆ. ಇಲ್ಲ ಅಂದಿದ್ರೆ ಬಿಸಿಲಿರ್ತಾ ಇತ್ತು, ಯಾಕಂದ್ರೆ ಬೆಟ್ಟ ಅಲ್ವಾ, ಬೆಟ್ಟ ಯಾವಾಗೂ ಬಿಸಿಲು ಬಂದ್ರೆ ಫುಲ್ ಕಾದೋಗಿರುತ್ತೆ. ಅದಕ್ಕೆ ಬನ್ನಿ ಹೋಗಿ ಅಲ್ಲಿ ದೇವಸ್ಥಾನ ನೋಡ್ಕೊಂಡು ಬರೋಣ. ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬರೋಣ ಬನ್ನಿ. ದೇವಸ್ಥಾನದ ಹತ್ರ ಇಲ್ಲೇ ಇದೀವಿ ನೋಡಿ, ಇದೇ ದೇವಸ್ಥಾನ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ವಾರಕ್ಕೆ ಒಂದೇ ಸತಿನಾ? ಈ ವಾರ ಪೂಜೆ, ಇತ್ತೀಚಿನ ವಾರ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಇರುತ್ತೆ. ಅಂದ್ರೆ ನರಸಿಂಹಸ್ವಾಮಿ ಇದ? ಹೌದು, ಲಕ್ಷ್ಮೀ ನರಸಿಂಹಸ್ವಾಮಿ. 600 ವರ್ಷ ದೇವಸ್ಥಾನ, 600 ವರ್ಷ ಹಳೇದು ಹಳೆಯ ದೇವಸ್ಥಾನ. ರೋಡ್ಗಳೆಲ್ಲ ಇದೆ, ನೀರೆಲ್ಲ ಇದೆ. ಮುಂಚೆ ಏನೇನಿಲ್ಲ, ಬರೀ ಕಟ್ಟಡನೂ ಇರ್ಲಿಲ್ಲ. ಈ ಚಕ್ಕೆ ಕಲ್ಲುಗಳು ಬರುತ್ತಲ್ಲ, ಬಂಡೆಕಲ್ಲು, ಇದರಲ್ಲಿ ಈ ತರದಲ್ಲಿ ಇರೋದು. ಅದ್ರ ಮೇಲೆ ನಾವು ಇದು ರೆಡಿ ಮಾಡಿರೋದು, ಈ ಮಾರ್ಗಳೆಲ್ಲ ಹಾಕಿ ರೆಡಿ ಮಾಡಿರೋದು.
ಮುಂಚೆ ಈ ತರ ಬಂಡೆ ಸೇಮ್ ಆ ಬಂಡೆ ಏನಿದ್ರು ಇಲ್ಲ ಈ ಬಂಡೆ ಇಲ್ಲೂ ಹಂಗೆ ಇತ್ತು, ನೆಲ ಏನು ಎಲ್ಲ ಇದ್ದಿರ್ಲಿಲ್ಲ. ಅಗಿ ಇಟ್ಕೊಂಡು ಅದ್ರ ಮೇಲೆ ಪೂಜೆ ಮಾಡ್ತಾ ಇದ್ವು. ಒಂದು 6 ವರ್ಷದ ಹಿಂದೆಯಿಂದ ಎಲ್ಲ ಜೀರ್ಣೋದ್ಧಾರ ಮಾಡಿ ನಾವು ಇದು ಮಾಡ್ತಾ ಇರೋದು. ಬೋರ್ ಹಾಕಿದ್ವಿ, ಬೋರಿಂದ ನೀರು ಬಂದು ರೋಡ್ಗಳು ಮಾಡ್ಕೊಂಡು ವ್ಯವಸ್ಥೆ ಮಾಡ್ತಾ ಇದ್ವಿ. ನೋಡಿ ಇನ್ನೂ ಪೂಜೆ ಮಾಡಕ್ ರೆಡಿ ಮಾಡ್ತಾ ಇದಾರೆ ಎಲ್ಲ. ಹೌದು, ನಾನು ಅದೇ ಹೇಳಿದ್ನಲ್ಲ, ಇಲ್ಲಿ ಯಾರು ಅಷ್ಟೊಂದು ಬರಲ್ಲ, ಇದು 600 ವರ್ಷ ಹಳೇದಂತ ನಾವು ಬಂದಿರೋದ್ರಿಂದ. ಯಾರು ಮುಸ್ಲಿಮ್ಸ್ ಬಂದಿಲ್ಲ, ಹಾ, ನೀವು ಅವ್ರ ಕಡೆ ಅಂದ್ಕೊಂಡಿದ್ದೆ. ಇಲ್ಲ ಇಲ್ಲ, ಅದೇ ಆ ಗಾಡಿ 2 ಬಂತು ಅಂದಲ್ಲ, ಅವ್ರ ಕಡೆಯವ್ರು ಅನ್ಕೊಂಡ್ರು. ಆದ್ರೆ ನಾವು ಇಲ್ಲಿ ಬಂದಿದ್ವಿ, ಅದಕ್ಕೋಸ್ಕರ ಅವ್ರಿಗೂ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ಅದೇ ಇದು ಯಾರಿಗೂ ಜಾಗ ಅಷ್ಟೊಂದು ಗೊತ್ತಿಲ್ಲ. ನೋಡಿ ಇವಾಗ ನಮಗೂ ಗೊತ್ತಿರ್ಲಿಲ್ಲ ಇದು. ಈಗ ಹೇಳಿದ್ರು ಅವ್ರು ಸಿಕ್ಕಿ. 600 ವರ್ಷ ಹಳೇದಂತೆ ದೇವಸ್ಥಾನ ಇದು. 600 ವರ್ಷ ಹಳೇದು ದೇವಸ್ಥಾನ. ಫಸ್ಟ್ ಎಲ್ಲ ಮುಂದೊಂದು 6 ವರ್ಷಕ್ಕೆ ಮುಂಚೆ ಏನು ಹಿಂಗಿರ್ಲಿಲ್ಲ ಅಂತೆ. ಇವಾಗ ಒಂದು 6 ವರ್ಷ ಮುಂಚೆಯಿಂದ ರಿನೋವೇಷನ್ ಮಾಡಿ ಇದು ಅಲ್ಲಿ ಕೆಳಗಡೆ ರೋಡ್ ಎಲ್ಲ ಮಾಡಿ ಬೋರ್ ಎಲ್ಲ ಹಾಕ್ಸ್ಕೊಂಡು ಇದು ಮಾಡಿದ್ದಾರೆ. ಇಲ್ಲೆಲ್ಲ ಈ ತರ ಎಲ್ಲ ಕಟ್ಟಿಸಿದ್ದಾರೆ. ಇವಾಗ ಮುಂಚೆ ಎಲ್ಲ ಹಿಂಗೆ ಬಂಡೆ ಕಲ್ಲು ಇದ್ದಿದ್ದಂತೆ. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಪೂಜೆ ಮುಗಿಸ್ಕೊಂಡು ಎಲ್ಲ ಬರ್ತಾರೆ ನೋಡಿ. ಅದೇ ಹೇಳಿಲ್ವಾ, ಹಿಡನ್ ಸ್ಪಾಟ್ ತರ ಒಂದು ಸ್ವಲ್ಪ ಜನ ಫ್ಯಾಮಿಲಿ ಜೊತೆ ಬಂದು ಅವಾಗೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಜಾಗ. ಜನಗಳು ಬರ್ತಾರೆ. ವಿಶೇಷವಾಗಿ ಹೂವು ಇದಿರುತ್ತೆ. ಇವಾಗ ಇನ್ನೂ ಇದೆ. ಬನ್ನಿ, ಆಮೇಲೆ ಇನ್ನು ಪೂಜೆ ಸ್ಟಾರ್ಟ್ ಆದ್ಮೇಲೆ ನಾನು ನಿಮ್ಗೆ ವಿಡಿಯೋ ಮಾಡಿ ಇದು ಮಾಡಿ ತೋರಿಸ್ತೀನಿ. ಪೂಜೆ ಸ್ಟಾರ್ಟ್ ಆಗಿಲ್ಲ ಇನ್ನು, ಅದಕ್ಕೋಸ್ಕರ ಕಾಯ್ತಾ ಇದೀವಿ. ಪೂಜೆ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಬನ್ನಿ ದೇವಸ್ಥಾನ. ಬೆಟ್ಟದ ಈ ಸೈಡ್ ಬಂದ್ವಿ. ಒಂದ್ ಸ್ವಲ್ಪ ಗಾಳಿ ಇದೆ, ವಾಯ್ಸ್ ಬರ್ತಾ ಇದೀವಿ ಅಲ್ವಾ ಗೊತ್ತಿಲ್ಲ. ಸ್ವಲ್ಪ ಅಲ್ಲ, ಯಾವಾಗೂ ಗಾಳಿ ಜಾಸ್ತಿನೇ ಆಗುತ್ತೆ. ಬಟ್ ಆದ್ರೂ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಬಂದು ಎಂಜಾಯ್ ಮಾಡಕ್ಕೆ, ಫ್ರೆಂಡ್ಸ್ ಜೊತೆ ಎಲ್ಲ ಬಂದ್ರೆ. ನೋಡಿ ಸರೌಂಡಿಂಗ್ ಎಲ್ಲ ಫುಲ್ ಗ್ರೀನರಿ ಇದೆ, ಸ್ವಲ್ಪ ಬಿಲ್ಡಿಂಗ್ ಇದೆ. ನೋಡಿ ಅಲ್ಲೇ ಮೈನ್ ರೋಡ್ ಅದು, ಅಲ್ಲಿದೆಯಲ್ಲ ಅದೇ ಕನಕಪುರ ಹೈವೇ ಅದು. ಇಲ್ಲಿಂದ ಕಾಣಿಸ್, ನಾನು ಅಲ್ಲಿಂದ ತೋರ್ಸದ್ನಲ್ಲ ನಿಮ್ಮನ್ಗೆ, ನೋಡಿ ಅದೇ ಬೆಟ್ಟ ಅಂತ ಇದೆ ಅದು. ಅವ್ರು ಇನ್ನೂ 4 ಜನ ಬಂದವರು ಇರೋದು. ಅದೇ ಹೇಳದ್ನಲ್ಲ, ಸನ್ರೈಸು ಸನ್ಸೆಟ್ಗೆ ಜಾಗ ಚೆನ್ನಾಗಿದೆ ಇದು. ಸನ್ರೈಸ್ ನೋಡೋಕೆಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಮೇಲ್ಗಡೆ ಬಂದ್ರೆ ಬೆಟ್ಟದ ಮೇಲೆ. ಯಾವಾಗಾದ್ರೂ ಸನ್ರೈಸ್ ಸನ್ಸೆಟ್ ಟೈಮ್ ಬರಬೇಕು. ಸನ್ಸೆಟ್ ಆಗೋದು ಇನ್ನೂ ಚೆನ್ನಾಗಿರುತ್ತೆ. ಅದೇ ಮನೆ ಕಟ್ಟೋದಕ್ಕೆ ಇದು ಮಾಡ್ತಾರೆ, ಇದು ಮಾಡೋದು ಅಂದ್ರೆ ಕಲ್ಲು ಒಂದ್ರ ಮೇಲೆ ಒಂದು ಕಲ್ಲು ಕಟ್ಟಿ ಮನೆಗೋಸ್ಕರ ಬೇಡ ಇದು ಮಾಡ್ಕೊಳ್ಳೋದು ಅಂತ ನೋಡಿ. ಇದೇನೆ ಅದು, ಈ ತರ ಒಂದ್ರ ಮೇಲೆ ಒಂದು ಮನೆ ಕಟ್ತಾರೆ ನೋಡಿ. ಇನ್ನು ಆ ಸೈಡ್ ಎಲ್ಲ ಇದೆ, ಇನ್ನು ಆ ಸೈಡ್ ಇದೆ ನೋಡಿ, ಅಲ್ಲೆಲ್ಲ ದೊಡ್ಡದಾಗಿ ಕಟ್ಟಿದ್ದಾರೆ. ಅಲ್ಲಾಗ್ಲೇ ಪೂಜೆ ಏನೋ ನಡೀತಾ ಇದೆ ಅನ್ಸುತ್ತೆ, ಜನ ಎಲ್ಲ ಸೇರಿದ್ದಾರೆ ನೋಡಿ ಅಲ್ಲಿ. ನೋಡಿ ಏನೋ ಇದೇನೋ ಗೊತ್ತಿಲ್ಲ, ಇದೇನೇನೋ ಕೊಟ್ಟಿದ್ದಾರೆ ಎಲ್ಲ. ಈಗ ತಿಂತಾ ಜ್ಯೂಸ್ ಏನೋ ಕೊಟ್ಟಿದ್ದಾರೆ, ಏನ್ ತಿನ್ನೋದು ಗೊತ್ತಿಲ್ಲ. ಅನ್ಸುತ್ತೆ. ಮತ್ತೆ ಕೋಸಂಬರಿ ಕೊಟ್ಟಿದ್ದಾರೆ ಪ್ರಸಾದ. ಅದೇ ಇವಾಗ ತಿನ್ಕೊಂಡು ಆಮೇಲೆ ಊಟ ಮಾಡ್ಕೊಂಡು ಹೊರಡ್ಬೇಕು. ಊಟ ಬಾಕ್ಸ್ ತಂದಿದೀವಿ, ಬಾಕ್ಸ್ ತಿನ್ಕೊಂಡು ಆಮೇಲೆ ಹೊರಡ್ಬೇಕು. ಬಿಸಿಲು ಜಾಸ್ತಿ ಆಗ್ತದೆ, ಇಲ್ಲಿ ಇರಕ್ಕಾಗಲ್ಲ ಅದಕ್ಕೆ. ಸರಿ ಫ್ರೆಂಡ್ಸ್, ಜ್ಯೂಸ್ ಕುಡಿದ್ಬಿಟ್ಟು ಸಿಗ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇವೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಆಯ್ತು. ಇವಾಗ ಹೊರಡ್ತಿದೀವಿ ನೋಡಿ. ಇವತ್ತು ಜನ ಇದ್ದಾರೆ, ಅವ್ರು ಅಂದ್ರು ಬೆಳಿಗ್ಗೆನೆ ಎಲ್ಲ ಇವತ್ತು ಬರ್ತಾರೆ ಶನಿವಾರ ಅಂತ. ದೇವರೆಲ್ಲ ನೋಡಿದ್ವಿ, ದೇವಸ್ಥಾನ ಎಲ್ಲ ಇದು ನೋಡಿದ್ವಿ. ಇದೇ ನಾನು ಹೇಳಿದ್ನಲ್ಲ ಹಿಡನ್ ಪ್ಲೇಸ್ ಅಂತ. ಈ ಕಡೆ ಯಾರು ಜಾಸ್ತಿ ಜನ ಬರೋದಿಲ್ಲ, ಅಂದ್ರೆ ಸ್ಯಾಟರ್ಡೇಸ್ ಬಂದ್ರೆ ಮಾತ್ರ ಜನ ಇರ್ತಾರೆ. ಮಿಕ್ಕಿದ ವಾರ ಪೂರ್ತಿ ಯಾರು ಇರಲ್ಲ, ವಾರ ಪೂರ್ತಿ ಖಾಲಿ ಇರುತ್ತೆ. 6 ವರ್ಷ ಇಲ್ಲಿ ದೇವಸ್ಥಾನ ಎಲ್ಲ ನೋಡಿದ್ರಲ್ಲ, ಲೊಕೇಶನ್ ಎಲ್ಲ ಚೆನ್ನಾಗಿದೆ. ಸನ್ಸೆಟ್ ಅಂದ್ರೆ ಸನ್ರೈಸ್ ಸನ್ಸೆಟ್ ಮಾನ್ಸೂನ್ ಟೈಮಲ್ಲಿ ಬಂದ್ರೆ ಇನ್ನೂ ಸಖತ್ತಾಗಿರುತ್ತೆ.
ಜಾಗ. ಸಖತ್ ಪ್ಲೇಸ್ ಅಂತ. ಆಮೇಲೆ ಇಲ್ಲಿ ದೇವಸ್ಥಾನನೂ ಕೂಡ ನಮಗ್ ಗೊತ್ತಿರ್ಲಿಲ್ಲ ಇಷ್ಟು ಹಳೇದು ಹಿಸ್ಟ್ರಿ ಈ ತರ ಇದೆ ಅಂತ. 600 ವರ್ಷ ಹಳೆ ದೇವಸ್ಥಾನ ಅಂತ ಹೇಳ್ತಾ ಇದಾರೆ ಅವರು ಐನೂರು. ಅದೆಲ್ಲ ನಮಗೂ ಗೊತ್ತಿರ್ಲಿಲ್ಲ ವಿಷಯ, ಇವತ್ತೇ ಗೊತ್ತಾಗಿರೋದು 600 ವರ್ಷ ಹಳೇದು ದೇವಸ್ಥಾನ ಅಂತ. ಯಾಕಂದ್ರೆ ಇಲ್ಲಿ ಶನಿವಾರದೊತ್ತು ಅಷ್ಟೇ ಬರೋದು ಜನ, ಯಾರು ಸಿಗಲ್ವಲ್ಲ, ಅದಕ್ಕೆ ಬೇರೆ ವಿಡಿಯೋದಲ್ಲೂ ನಾನು ನೋಡಿರ್ಲಿಲ್ಲ. ಇವಾಗ ನನ್ಗೂ ಗೊತ್ತಾಯ್ತು 600 ವರ್ಷ ಹಳೇದು. ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ ದೇವಸ್ಥಾನ. ಬರಕಂತೂ ತುಂಬಾ ಚೆನ್ನಾಗಿದೆ, ಯಾಕೆಂದ್ರೆ ಸ್ಟೇ ಆಗೋ ಬಂದು ಇಲ್ಲಿ ಇದ್ ಮಾಡೋದಕ್ಕೆಲ್ಲ ಚೆನ್ನಾಗಿದೆ. ಆಮೇಲೆ ರೆಸ್ಟ್ ಮಾಡಕ್ಕೂ ಕೂಡ ಇಲ್ಲಿ ನೋಡಿ ಈ ತರ ಒಂದು ಇದನ್ನ ಮೇಲ್ಗಡೆ ಚಾವಣಿ ಇದ್ ಮಾಡ್ಕೊಂಡು ಮಾಡಿದ್ದಾರೆ. ಇಲ್ಲೇ ಫಂಕ್ಷನ್ ಏನೋ ಒಂದ್ ಮಾಡೋದಕ್ಕೆಲ್ಲ ಚೆನ್ನಾಗಿದೆ ಜಾಗ. ಆಮೇಲೆ ರೆಸ್ಟ್ ಮಾಡಕ್ಕೂ ಅಷ್ಟೇ ಇಲ್ಲೇ ಜಾಗ ಚೆನ್ನಾಗಿದೆ. ಎಲ್ಲ ಒಂಥರ ಸನ್ಸೆಟ್, ಇದಕ್ಕೆ ಮಾತ್ರ ವೀಕೆಂಡ್ ರೈಡ್ಸ್ ಸನ್ಸೆಟ್ ವ್ಯೂಗೆ ಅದಕ್ಕೆ ಮಾತ್ರ ಒಳ್ಳೆ ಜಾಗ ಅಂತ ಹೇಳ್ಬೋದು. ಸೂಪರ್ ಪ್ಲೇಸ್ ಇದಂತೂ, ಒಳ್ಳೆ ಜಾಗ ಅಂತ ಹೇಳ್ಬೋದು. ನೋಡಿ ಫುಲ್ ಸರೌಂಡಿಂಗ್ ನೀವ್ ಎಲ್ಲೇ ನೋಡಿದ್ರು ಇದು ನಾವೇ ಹೈ ಟಾಪ್ ಅಲ್ಲಿ ಇದೀವೇನೋ, ಮಿಕ್ಕಿದೆಲ್ಲ ಕೆಳಗಡೆ ಇದೆ ಅನ್ನೋ ತರಾನೇ ಇದೆ ಬೆಟ್ಟ. ಬಟ್ ಬಿಸಿಲಿಗೆ ಹೋದ್ರಿಂದ ಒಂದ್ ಸ್ವಲ್ಪ ಎಲ್ಲ ಸರಿಯಾಗಿ ಕಾಣಿಸ್ತಿಲ್ಲ. ನೀವು ಮಾರ್ನಿಂಗ್ ಬೇಗ ಬಂದ್ರೆ ಒಂದು 6 o'clock ಹಂಗೆ ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ನೋಡಿ ಈಗ ಇಲ್ಲಿಂದ ಮನೆಗೆ ಹೊರಡ್ಬೇಕು. ಬನ್ನಿ ಹಂಗೆ ಹೋಗ್ತಾ ಇನ್ನೂ ಏನಾದ್ರು ವಿಷಯ ಇದ್ರೆ ಮಾತಾಡ್ಕೊಂಡು ಹೋಗೋಣ. ಹೊರಟ್ವಿ, ಇಲ್ಲಿಂದ ಲೊಕೇಶನ್ ಹಾಕೊಂಡಿದೀವಿ. ಹೊರಟಿ ನೋಡಿ, ಲಾಸ್ಟ್ ಟೈಮ್ ನೋಡ್ಕೊಂಬಿಡಿ. ಇವಾಗ ಸನ್ಸೆಟ್ ಆಗು ಇರಕ್ಕಾಗಲ್ಲ, ಟೈಮ್ ಆಗೋಗುತ್ತೆ. ಅದಕ್ಕೋಸ್ಕರ ನಾವು ಹೊರಟಿದೀವಿ. ಆದ್ರೆ ಸನ್ಸೆಟ್ ಸನ್ರೈಸ್ ಟೈಮ್ ಮಾತ್ರ ಬೆಸ್ಟ್ ಟೈಮ್ ಇಲ್ಲಿಗೆ. ಇಲ್ಲಿ ಏನೋ ಒಂಥರ ಕೆರೆ ತರ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ, ಏನೋ ಮಾಡ್ಕೊಂಡಿದಾರ ಅವರು. ಅಂದ್ರೆ ಕೆರೆ ಅಂದ್ರೆ ಅದೇನೋ ಹೇಳ್ತಾರಲ್ಲ ಕಲ್ಯಾಣ ಈ ತರ, ಆ ತರ ಏನೋ ಮಾಡ್ಕೊಂಡಿದಾರ ಅವ್ರಿಗವರು. ನೋಡಿ ಇಲ್ಲೆಲ್ಲ ಹೆಂಗಿದೆ ಬೆಟ್ಟ. ಆಫ್ ರೋಡಿಂಗ್ಗೆ ಮಾತ್ರ ಚೆನ್ನಾಗಿದೆ ಗಾಡಿ ಇದೆಲ್ಲ. ನೋಡಿ ಈ ಬೆಟ್ಟ ನೋಡಿ ಹೆಂಗಿದೆ. ಇನ್ನ ಯಾರೋ ಕಾರಲ್ಲಿ ಬಂದಿದಾರ, ಅಲ್ಲಿದ್ದಾರೆ ಫ್ಯಾಮಿಲಿ ಯಾರೋ ಬಂದಿದ್ರು, ಅಲ್ಲಿದ್ದಾರೆ. ಮಸ್ತ್ ಪ್ಲೇಸು, ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ ಪ್ಲೇಸ್. ಫ್ಯಾಮಿಲಿ ಜೊತೆ ಬರೋಕ್ಕಂತೂ ಬೆಸ್ಟ್ ಪ್ಲೇಸ್ ಇದು. ಸನ್ ವ್ಯೂ ಸನ್ಸೆಟ್ ಎಲ್ಲ ನೋಡ್ಬೋದು. ಅಡ್ಗೆ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ, ಅಡ್ಗೆ ಎಲ್ಲ ಮಾಡ್ಕೊಂಡಿದಾರೆ ಅಲ್ಲೆಲ್ಲ ಕಲ್ಲು ಜೋಡಿಸ್ಕೊಂಡು. ಈ ರೋಡ್ ನೋಡಿ, ರೋಡೇ ಅರ್ಧ ಹೆಂಗಿದೆ ನೋಡಿ. ರೋಡ್ ಫುಲ್ ಸ್ಟೀಪ್ ಡೌನ್ ರೋಡ್ ಇರೋದು. ಇವಾಗ ಹತ್ತಿಸ್ಬೇಕಾದ್ರೆ ಅಷ್ಟಿತ್ತು, ಇವಾಗ ನೋಡಿ ಹಂಗೆ ನೋಡಿ. ನಾನು ಬೆಳಗ್ಗೆ ಬರ್ಬೇಕಾದ್ರೆ ಒಂದ್ ಹಳ್ಳಿ ತೋರಿಸ್ದೆ ಅಲ್ವಾ ನಾನು, ಒಂದ್ ಹಳ್ಳಿ ಒಳಗಡೆಯಿಂದ ಬರ್ಬೇಕು ಅಂತ. ಅದು ಇದೇ ಹಳ್ಳಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಾ ಇದೆಯಾ ಇಲ್ಲೋ ಗೊತ್ತಿಲ್ಲ, ಮರ ಅಡ್ಡ ಇದೆ, ಅದೇ ಹಳ್ಳಿನೇ ಅದು. ನೋಡಿ ಹಳ್ಳಿಯಿಂದ ಒಳಗಡೆಯಿಂದಾನೇ ಬರ್ಲೇಬೇಕು. ನಾವ್ ಹೆಂಗೆ ಬಂದ್ರು ನೋಡಿ ಅಲ್ಲಿ ನೋಡಿ, ಅದು ಒಂಥರ ಫೋಟೋ ತಕೊಳ್ಳೋಕೆಲ್ಲ ಇದೂ ಚೆನ್ನಾಗಿರುತ್ತೆ ಒಂಥರ ಜಾಗ ಎಲ್ಲ. ನಾವು ಮೇಲ್ಗಡೆ ಫೋಟೋ ತಕೊಂಡ್ವಿ ಒಂದ್ ಸ್ವಲ್ಪ. ಅದೇ ಮಾನ್ಸೂನ್ ಟೈಮ್ ಅಲ್ಲಿ ಇದ್ರ ಟೈಮಲ್ಲಿ ಬರ್ಬೇಕು, ಇಲ್ಲಿಗೆಲ್ಲ ಬರ್ಬೇಕು ಅಂದ್ರೆ, ಯಾಕಂದ್ರೆ ಅವಾಗ ಗ್ರೀನರಿನೂ ಇರುತ್ತೆ, ಆಮೇಲೆ ಬಿಸಿಲು ಎಲ್ಲ ತಣ್ಣಗಿರುತ್ತೆ, ಅದರಿಂದ ಟೈಮ್ ಸ್ಪೆಂಡ್ ಮಾಡೋದು ಇದಾಗುತ್ತೆ. ನೋಡಿ ಬಂದ್ವಿ ಕೆಳಗಡೆ. ಇವಾಗ ಇಲ್ಲಿಂದ ಹೋಗ್ಬೇಕು. ಇದೆಲ್ಲ ತೋರಿಸ್ತಾ ಇದೆ ಲೊಕೇಶನ್ ಇದು. ಅದು ಯಾವ ಕಡೆ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ. ಅವ್ರು 3 ಜನ ಅಲ್ಲೇ ಮೇಲೆ ದೇವಸ್ಥಾನಕ್ಕೆ ಬಂದಿದ್ರು. ಇವಾಗ ಹೋಗ್ತಾ ಇದಾರೆ, ನಡ್ಕೊಂಡು ಹೋಗ್ತಾ ಇದಾರೆ ಅವರು. ಆದ್ರೆ
ಅಷ್ಟೇ ರೋಡ್ ಆಗಿರೋದು. ಅಂದ್ರೆ ಅಲ್ಲಿಂದ ಅಲ್ಲಿಗೆ ಒಂದ್ ಸ್ವಲ್ಪ ರೋಡ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ದೇವಸ್ಥಾನಕ್ಕಿದೆ ರೋಡ್, ಮೇಲ್ಗಡೆ ಆರಾಮಾಗಿ ಹೋಗ್ಬೋದು. ರೋಡ್ ಇದೆ ಆದ್ರೆ ಹೈಟ್ ಒಂದ್ ಸ್ವಲ್ಪ ಜಾಸ್ತಿ. ನೋಡಿ ಹಳ್ಳಿ ಒಳಗಡೆ ಬಂದ್ರೆ ಈ ದೇವಸ್ಥಾನದ ಲೆಫ್ಟ್ ಹೋಗ್ಬೇಕು. ಈ ಹಳ್ಳಿ ಹೆಸರು ಬಂದು ಇದು ತೋರಿಸ್ತೀನಿ ನಿಮಗೆ. ಕುರಿಗಳೆಲ್ಲ ಲೈನಲ್ಲಿ ಹೋಯ್ತಾವೆ. ನಮಗ್ ಜಾಗ ಇಲ್ಲ ಹೋಗಕ್ಕೆ, ಅದನ್ನ ಆ ಕಡೆ ಬಿಟ್ಬಿಟ್ಟು ನಾವು ಮುಂದೆ ಬಂದ್ಬಿಟ್ವಿ. ನೋಡಿ ತಿರ್ಗಾ ಅದೇ ಆಫ್ ರೋಡಿಂಗ್ ಅಲ್ಲೇ ಹೋಗ್ಬೇಕು. ಊರ ಹೆಸರು ಬಂದು ಬೆಟ್ಟಹಳ್ಳಿ ಅಂತ ಊರು. ಆ ಊರ್ ಒಳಗಡೆ ಹೋಗ್ಬೇಕು. ನೋಡಿ ಇವಾಗ ಆಫ್ ರೋಡ್ ಅನ್ನಲ್ಲ, ಈ ರೋಡ್ ಆಗಿದ ತಕ್ಷಣ ಅಂದ್ರೆ ನೀವು ಅಲ್ಲಿಂದ ಬರ್ತಾನೆ ಗೊತ್ತಾಗೋಗುತ್ತೆ. ಫಸ್ಟ್ ಊರ್ ಸಿಗುತ್ತೆ, ಆ ಫಸ್ಟ್ ಊರಲ್ಲೇನೆ ಲೆಫ್ಟ್ ತಗೋಬೇಕಾಗತ್ತೆ ನೀವು. ಇಲ್ಲಿ ನೋಡಿ ಎಲ್ಲ ಆರ್ಟ್ ಆಫ್ ಲಿವಿಂಗ್ ಹತ್ರ ಬಂದ್ವಿ. ಇನ್ನೇನು ನೋಡಿ, ಇಲ್ಲಿಂದ ಒಂದು ಅರ್ಧ ಗಂಟೆ ಆಗ್ಬೋದು ಮನೆಗೆ ಅಷ್ಟೇ. ಇದು ಯಾವ್ದೋ ಗಾಡಿ ನೋಡಿ, ಈ ಗಾಡಿಯಿಂದ ನೀರ್ ಬೀಳ್ತಾ ಇದೆ ಆಚೆ. ಅವ್ರು ಬ್ರೇಕ್ ಹೊಡೆದ್ರೆ ಏನೋ ಆದ್ರೆ ನೀರ್ ಬೀಳುತ್ತೆ ನೋಡಿ. ಅಲ್ಲಿಂದ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡ್ ಬಂದೆ. ಆ ಗಾಡಿಯಿಂದ ನೀರ್ ಬೀಳ್ತಾ ಐತೆ ಆಚೆ. ನಾವ್ ಇವಾಗ ಎಲ್ಲಿದೀವಿ ಅಂದ್ರೆ ನೈಸ್ ರೋಡ್ ಹತ್ರ ಇದೀವಿ. ಇನ್ನೇನು ಮನೆ ಹತ್ರ ಹೋಗ್ತಾ ಬಂದ್ವಿ. ಅದಕ್ಕೋಸ್ಕರ ಇಲ್ಲೇ ವಿಡಿಯೋ ಎಂಡ್ ಮಾಡೋಣ ಅಂತ ಇದ್ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಈ ಜಾಗದ್ದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಲೊಕೇಶನ್ ಪಿನ್ ಮಾಡಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ. ಹಂಗೆ ಇನ್ನೂ ಬೇಕು ಅಂದ್ರೆ ಗೂಗಲ್ ಅಲ್ಲಿ ನೀವು ಮುತ್ತುರಾಯ ಸ್ವಾಮಿ ದೇವಸ್ಥಾನ ಅಂತ ಹಾಕಿದ್ರೆ ಗೂಗಲ್ ಅಲ್ಲಿ ಲೊಕೇಶನ್ ತೋರಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಇದೇ ತರ ಕಂಟೆಂಟ್ ಬೇಕಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಚೆನ್ನಾಗಿತ್ತು, ಎಲ್ಲ ಎಂಜಾಯ್ ಮಾಡಿದ್ವಿ, ಫೋಟೋಸ್ ಎಲ್ಲ ತಗೊಂಡ್ವಿ, ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.